ನಮಸ್ಕಾರ, ನಾನು ಲಾಲ್ ಸಾಬ್. ನಿಮಗೊಮ್ಮೆ ಕರಡೋಣಿ ಎಂಬ ಹಳೆ ಊರಿನ ಕಥೆಯನ್ನು ನಿಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ. 15 ವರ್ಷಗಳ ನಂತರ ಈ ಊರಿಗೆ ಭೇಟಿ ನೀಡಿದಾಗ ಅಲ್ಲಿನ ಅನುಭವವು ತುಂಬಾ ವಿಚಿತ್ರವಾಗಿತ್ತು. ಅಲ್ಲಿ ಪಾಳುಬಿದ್ದಿರುವ ಗುಡಿಗೋಪುರಗಳು, ಶಿಲೆಗಳು ಮತ್ತು ಮಸೀದಿಗಳು ಮಳೆಗಾಳಿಗಳಿಂದ ಶಿಥಿಲಗೊಂಡಿದ್ದವು. 2009ರ ದಶಕದಲ್ಲಿ ಕೆರೆಯ ಕುಸಿತದಿಂದ ಊರೊಳಗೆ ನೀರೊಕ್ಕಿದ ಕಾರಣದಿಂದ ಊರಿನ ಮನೆಗಳು, ರಸ್ತೆಗಳು ನಾಶವಾದವು. ಈ ಎಲ್ಲಾ ಕಾರಣಕ್ಕೂ ಮೀರಿದ ನಂತರ ಜನರಿಂದ ತುಂಬಿದ ಈ ಊರು ಈಗ ಅರಣ್ಯ ಆವರಿಸಿ ಖಾಲಿ ಬಿದ್ದಿದೆ. ಪಾಳು ಬಿದ್ದಿರುವ ಮನೆಗಳಲ್ಲಿ ವನ್ಯಜೀವಿಗಳು, ಪಕ್ಷಿಗಳು ವಾಸತಾಣವಾಗಿ ನಿರ್ಮಿಸಿಕೊಂಡಿವೆ. ಮತ್ತು ಮುಂದೆ ಸಾಗಿದ ನಂತರ ಸರಕಾರಿ ಶಾಲೆಯು ಕೈಬಿಸಿ ಕರೆಯಿತು. ಶಾಲೆಯ ಹೊಳಹೊಕ್ಕ ಕಂಡವನಿಗೆ ಈ ಶಾಲೆಯ ನೋಡಿದಾಗ ಎಲ್ಲಾ ಕೊಠಡಿಗಳು ಗಿಡಮರಗಳಿಂದ ಕಣ್ಮರೆಯಾಗಿದ್ದವು. ಈ ಊರನ್ನು ಸುತ್ತುವರೆದ ನಂತರ ನನಗೆ ತಿಳಿದ ವಿಷಯಗಳನ್ನು ನಿಮ್ಮ ಮುಂದೆ ಹೇಳಿದ್ದೇನೆ. ಇದಾದ ನಂತರ ಮುಂದಿನ ವಿಷಯಗಳನ್ನು ತಿಳಿಯಬೇಕಾದರೆ ಲೈಕ್ ಮತ್ತು ಕಾಮೆಂಟ್ ಮಾಡಿ. ಈಗ ಈ ಊರು ಎಲ್ಲಿದೆ ಮತ್ತು ಊರಿನ ಜನರು ಏನು ಮಾಡುತ್ತಿದ್ದಾರೆ ಎನ್ನುವ ಎಲ್ಲಾ ಕುತೂಹಲಕಾರಿ ಪ್ರಶ್ನೆಗಳಿಗೆ ನನ್ನ ಮುಂದಿನ ಪ್ರಯಾಣವನ್ನು ಮುಗಿಸಿದ ನಂತರ ನಿಮಗೆ ತಿಳಿಸುತ್ತೇನೆ. ಫಾಲೋ ಮಾಡ್ಕೊಳ್ಳಿ, ಹೇಳೋಕೆ ತುಂಬಾ ಬಾಕಿ ಇದೆ ಈ ಸುಂದರ ಕರಡೋಣಿ ಗ್ರಾಮದ ಕಥೆ.